ತಾಲೂಕು ಧರ್ಮಸ್ಥಳ ಗ್ರಾಮದಲ್ಲಿ ಊತ ಹಾಕಿರುವಂತಹ ಎಣಗಳ ಸ್ಥಳವನ್ನ ತೋರಿಸ್ತೇನೆ ಅಂತೇಳಿ ಒಬ್ರು ವಕೀಲರ ಮುಂದೆ ಹೋಗಿ ನಾನು ಸರೆಂಡರ್ ಆಗ್ತೀನಿ ಅಂತೇಳಿ ಹೇಳಿದ್ದಾರೆ. ಆ ಪತ್ರ ಇವತ್ತು ವೈರಲ್ ಆಗ್ತಾ ಇದೆ. ದಕ್ಷಿಣ ಕನ್ನಡದ SP ಅವರು ಹೇಳ್ತಾ ಇದ್ದಾರೆ, ನಾವು ನಿಮಗೆ ರಕ್ಷಣೆ ಕೊಡ್ತೇವೆ. ಈ ಸರ್ಕಾರ, ಈ ದಾರಿ ತಪ್ಪಿದಂತಹ ಸರ್ಕಾರ ಅಕ್ವಿಟಲ್ ಕಮಿಟಿ ರಚನೆ ಮಾಡುವಂತಂದ್ರೆ ಅದನ್ನ ಕದ್ದು ಮುಚ್ಚಿ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಕ್ಲೋಸ್ ಮಾಡಿಬಿಟ್ರಲ್ಲ ಇವರು. ಈ ಸರ್ಕಾರಕ್ಕೆ ಒಂದು ಚೂರಾದ್ರೂ ನೈತಿಕತೆ ಇದೆಯೇನ್ರಿ? ಯಾವತ್ತು ಈ ಹೆಣ್ಣು ಮಗಳ ವಿಚಾರದಲ್ಲಿ, ಸೌಜನ್ಯ ವಿಚಾರದಲ್ಲಿ ಈ ಸರ್ಕಾರ ನಡೆದುಕೊಂಡಂತಹ ರೀತಿ, ಜಿ ಪರಮೇಶ್ವರ್ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಇವರು 3 ಜನರು ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವಂತ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿ ಹಿಂದೆ ಸರ್ಕೊಂಡ್ರು ನೋಡಿ. ಅವತ್ತಿನಿಂದ ಪ್ರಾರಂಭ ಆಯಿತು ಸರ್ಕಾರಕ್ಕೆ. ಈ ಸರ್ಕಾರಕ್ಕೆ ಸೌಜನ್ಯ ಎಂಬ ಶಕ್ತಿ ಕೊಡ್ತಾ ಇರುವಂತಹ ಏಟುಗಳನ್ನ ನೋಡ್ರಿ. ಪರಮೇಶ್ವರ್ ಅವರ ಮೇಲೆ ಇಲ್ಲ ಸಲ್ಲದ ಆರೋಪ ಬಂತು, ಅವರ ಕಚೇರಿಗಳ ಮೇಲೆ ಇಡಿ ರೈಡ್ ಆಯ್ತು. DK ಶಿವಕುಮಾರ್ ಅವ್ರ ಮೇಲೆ ಆಯ್ತು. ಈಗ ನೋಡಿ, ಸರ್ಕಾರದಲ್ಲಿ ಏನು ಶಾಸಕರುಗಳು ಆ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತಂದ್ರೆ ಎಲ್ಲ ಒಂದು ಕಡೆ ಆ ಶಕ್ತಿ ನ್ಯಾಯ ಕೊಡಿಸುವಂತಹ ಸರ್ಕಾರ ಇವತ್ತು ಅಕ್ವಿಟಲ್ ಕಮಿಟಿಯ ಮೂಲಕ ಅದನ್ನು ತಿರುಚುವಂತಹ ಕೆಲಸ ಮಾಡ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಆ ಶಕ್ತಿ ಇವತ್ತು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಗ್ರಾಮದಲ್ಲಿ ಊತ ಹಾಕಿರುವಂತಹ ಎಣಗಳ ಸ್ಥಳವನ್ನ ತೋರಿಸ್ತೇನೆ ಅಂತೇಳಿ ಒಬ್ರು ವಕೀಲರ ಮುಂದೆ ಹೋಗಿ ನಾನು ಸರೆಂಡರ್ ಆಗ್ತೀನಿ ಅಂತೇಳಿ ಹೇಳಿದ್ದಾರೆ. ಆ ಪತ್ರ ಇವತ್ತು ವೈರಲ್ ಆಗ್ತಾ ಇದೆ. ದಕ್ಷಿಣ ಕನ್ನಡದ SP ಅವರು ಹೇಳ್ತಾ ಇದ್ದಾರೆ, ನಾವು ನಿಮಗೆ ರಕ್ಷಣೆ ಕೊಡ್ತೇವೆ. ನೋಡಿ, ಸತ್ಯಮೇವ ಜಯತೆ, ಹೋರಾಟಗಾರರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತಹ ಕೆಲಸ ಆಯಿತು. ಹೋರಾಟಗಾರರ ಮೇಲೆ ಕೇಸುಗಳು ಹಾಕಿದ್ರು, ಹೋರಾಟಗಾರರ ಮೇಲೆ ಮಾನನಷ್ಟ ಮೊಕದ್ದಮೆಗಳು ಹಾಕಿದ್ರು, ಹೋರಾಟಗಾರರ ಮೇಲೆ ಏನು ಯೂಟ್ಯೂಬ್ಗಳು ಏನು ಮಾಡಿದಲ್ಲ ಎಲ್ಲಾ ಯೂಟ್ಯೂಬ್ಗಳನ್ನು ಬಂದ್ ಮಾಡಿಸೋದಕ್ಕೆ ಯಶಸ್ವಿಯಾದ್ರು. ಯಾರು ಏನು ಮಾತನಾಡ್ತಾರೆ, ಯಾವ ವಿಚಾರ ಮಾತಾಡ್ತಾರೆ ಅದನ್ನು ಮಾನಿಟರಿಂಗ್ ಮಾಡೋದಕ್ಕೆ ಒಂದು ಗುಂಪನ್ನ ರಚನೆ ಮಾಡಾಯ್ತು. ಅದು ಲಿಂಕ್ಗಳನ್ನ ಕಾಪಿ ಮಾಡಿದ್ದಾಯ್ತು, ಆ ಯೂಟ್ಯೂಬ್ಗಳಿಗೆ ಲಾಯರ್ ನೋಟಿಸ್ ಕೊಟ್ಟಿದ್ದಾಯ್ತು, ಕೋರ್ಟ್ ಮುಖಾಂತರ ಡಿಲೀಟ್ ಆಯಿತು. ಯೂಟ್ಯೂಬ್ ಚಾನೆಲ್ಗಳನ್ನ ಶಾಶ್ವತವಾಗಿ ಡಿಲೀಟ್ ಮಾಡಿದ್ರು. ಸಮೀರ್ ಮಾತಾಡ್ದ, ಅವನ ಬಗ್ಗೆ ಎತ್ಕಟ್ಟಿದ್ದಾಯ್ತು. ಒಂದಷ್ಟು ಬಾಡಿಗೆ ಭಾಷಣಕಾರರನ್ನ ಕರ್ಕೊಂಡು ಬಂದಿದ್ದಾಯ್ತು, ಕಿರೀಟಿನ ಕರ್ಕೊಂಡು ಬಂದಿದ್ದಾಯ್ತು. ಟಿವಿ ಚಾನಲ್ ಜಯಪ್ರಕಾಶ್ ಶೆಟ್ಟರಿಗೆ ಎತ್ಕೊಟ್ಟಿದ್ದಾಯ್ತು. ಅವನ ಯಾರೋ ಗೂಗಲ್ ಪೇ, ಫೋನ್ ಪೇ ಗಿರಾಕಿ, ಆ ಗಿರಾಕಿನೂ ಬಂದಿದ್ದಾಯ್ತು. ಚಕ್ರವರ್ತಿ ಸೂಲಿಬೆಲೆ ಬಂದಿದ್ದಾಯ್ತು. ಪವರ್ ಟಿವಿಯ ರಾಕೇಶ್ ಶೆಟ್ಟರು ಬಂದಿದ್ದಾಯ್ತು. ಎಲ್ಲ ಮಾಡಿ ಹೋರಾಟಗಾರರ ನ್ಯಾಯ ಯಾತ್ರೆಯನ್ನು ಬಂದ್ ಮಾಡಿಸಿದ್ದಾಯ್ತು. ಆದರೂ ಸಹ ಧ್ವನಿ ಅಡಗಲಿಲ್ವಲ್ಲ. ತಾತ್ಕಾಲಿಕವಾಗಿ ನಾವು ಧ್ವನಿ ಅಡಗಿಸಿದೀವಿ ಅಂತೇಳಿ ನೀವು ಅವ್ರು ತಿಳ್ಕೊಂಡಿರ್ಬೋದಲ್ಲ. ಆದರೆ ಸತ್ಯ ಯಾವತ್ತು ಸಾಯಲ್ಲ, ಸತ್ಯ ಯಾವತ್ತು ಸಾಯಲ್ಲ ಅನ್ನೋದಕ್ಕೆ ಇವತ್ತು ಏನು ಲೆಟರೇಡ್ನಲ್ಲಿ ಬಿಡುಗಡೆ ಆಗಿರುವಂತಹ ಬೆಂಗಳೂರಿನ ವಕೀಲರ ಲೆಟರೇಡ್ನಲ್ಲಿ ಬಿಡುಗಡೆ ಆಗಿರುವಂತಹ ಏನು ದಕ್ಷಿಣ ಕನ್ನಡದ SP ಅವರು ಕೊಟ್ಟಿರುವಂತಹ ವಿಚಾರಗಳು ಸತ್ಯ ಅಲ್ವಾ? ಈ ಸಾಕ್ಷಿಯನ್ನು ಎಲ್ಲಿ ಇಲ್ಲದಂಗೆ ಮಾಡ್ಬಿಡ್ತಾರೋ ಎಂಬ ಆತಂಕ ನಮಗೆ. ಈ ಸಾಕ್ಷಿಯನ್ನ ಎಲ್ಲಿ ಇಲ್ಲದಂಗೆ ಮಾಡ್ಬಿಡ್ತಾರೋ ಎಂಬ ಆತಂಕ ಇವತ್ತು ನಮ್ಮನ್ನು ಕಾಡ್ತಾ ಇದೆ. ಪ್ರಾಯಶ್ಚಿತ ಮಾಡಿಕೊಂಡು ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನಾನು ಸರೆಂಡರ್ ಆಗ್ತೀನಿ, ನಾನು ಊದಿಟ್ಟಂತಹ ಜಾಗ ತೋರಿಸ್ತೀನಿ ಅಂತ ಹೇಳ್ತಾರೆ ಅಂತಂದಾಗ ಪ್ರಾಯಶ್ಚಿತ ಆಗಿದೆಯಲ್ಲ. ನಿಮ್ಮ ಅಕ್ಷರ ಮೀಡಿಯಾ ಅದನ್ನೇ ಹೇಳ್ತಾ ಬರ್ತಾ ಇದೆಯಲ್ಲ. ಆ ಅಕ್ಷರ ಮೀಡಿಯಾ ಹೇಳಿದಕ್ಕೆ ಆ ಅಕ್ಷರ ಮೀಡಿಯಾವನ್ನ ಬಂದ್ ಮಾಡಿಸ್ಬಿಟ್ರು. ಅಕ್ಷರ ಮೀಡಿಯಾವನ್ನ ಬಂದ್ ಮಾಡಿಸಿ ಡಿಲೀಟ್ ಮಾಡಿಸಿ 6 ತಿಂಗಳಾಗಿದೆ. ಅಕ್ಷರ ಮೀಡಿಯಾವನ್ನ ಬಂದ್ ಮಾಡಿದ ತಕ್ಷಣ ರಾಜು ಮೌರ್ಯ ಮಾತಾಡೋದೇ ಇಲ್ವಾ? ಮಾತಾಡ್ತಾನ್ರಿ. ಯಾಕೆಂದ್ರೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದೀವಲ್ರಿ. CBI ಕೋರ್ಟ್ ಕೊಟ್ಟಿರುವಂತಹ ತೀರ್ಪಿನಲ್ಲಿ ಇದೆಯಲ್ರಿ, CBI ಕೋರ್ಟ್ ತೀರ್ಪಿನಲ್ಲಿ ಅಂಕಿ ಅಂಶಗಳಿದಾವಲ್ಲ, ಅಲ್ಲಿ ಏನ್ ನಡೆದಿದೆ ಇಲ್ಲಿ ಅಲ್ಲ, ಅದಕ್ಕೊಂದು ಕ್ಲಾರಿಟಿ ಬೇಕಲ್ಲ. ಈ ಸರ್ಕಾರ, ಈ ದಾರಿ ತಪ್ಪಿದಂತಹ ಸರ್ಕಾರ ಅಕ್ವಿಟಲ್ ಕಮಿಟಿ ರಚನೆ ಮಾಡುವಂತಂದ್ರೆ ಅದನ್ನ ಕದ್ದು ಮುಚ್ಚಿ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಕ್ಲೋಸ್ ಮಾಡಿಬಿಟ್ರಲ್ಲ ಇವರು. ಈ ಸರ್ಕಾರಕ್ಕೆ ಒಂದು ಚೂರಾದ್ರೂ ನೈತಿಕತೆ ಇದೆಯೇನ್ರಿ? ಯಾವತ್ತು ಈ ಹೆಣ್ಣು ಮಗಳ ವಿಚಾರದಲ್ಲಿ, ಸೌಜನ್ಯ ವಿಚಾರದಲ್ಲಿ ಈ ಸರ್ಕಾರ ನಡೆದುಕೊಂಡಂತಹ ರೀತಿ, ಜಿ ಪರಮೇಶ್ವರ್ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಇವರು 3 ಜನರು ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವಂತ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿ ಹಿಂದೆ ಸರ್ಕೊಂಡ್ರು ನೋಡಿ. ಅವತ್ತಿನಿಂದ ಪ್ರಾರಂಭ ಆಯಿತು ಸರ್ಕಾರಕ್ಕೆ.
ಈ ಸರ್ಕಾರಕ್ಕೆ ಸೌಜನ್ಯ ಎಂಬ ಶಕ್ತಿ ಕೊಡ್ತಾ ಇರುವಂತಹ ಏಟುಗಳನ್ನ ನೋಡ್ರಿ. ಪರಮೇಶ್ವರ್ ಅವರ ಮೇಲೆ ಇಲ್ಲ ಸಲ್ಲದ ಆರೋಪ ಬಂತು, ಅವರ ಕಚೇರಿಗಳ ಮೇಲೆ ಇಡಿ ರೈಡ್ ಆಯ್ತು, DK ಶಿವಕುಮಾರ್ ಅವ್ರ ಮೇಲೆ ಆಯ್ತು. ಈಗ ನೋಡಿ ಸರ್ಕಾರದಲ್ಲಿ ಏನು ಶಾಸಕರುಗಳು ಆ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತಂದ್ರೆ ಎಲ್ಲ ಒಂದು ಕಡೆ ಆ ಶಕ್ತಿ ನ್ಯಾಯ ಕೊಡಿಸುವಂತಹ ಸರ್ಕಾರ ಇವತ್ತು ಅಕ್ವಿಟಲ್ ಕಮಿಟಿಯ ಮೂಲಕ ಅದನ್ನು ತಿರುಚುವಂತಹ ಕೆಲಸ ಮಾಡ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಆ ಶಕ್ತಿ ಇವತ್ತು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಸತ್ಯ ಇವತ್ತೇನು ನಾವು ತ್ರೇತಾಯುಗ, ದ್ವಾಪರ ಯುಗ ಅಂತ ಹೇಳ್ತೀವಿ, ಕಲಿಯುಗ ಅಂತ ಹೇಳ್ತೀವಿ, ಮಹಾಭಾರತ ಅಂತ ಹೇಳ್ತೀವಿ, ಭಗವದ್ಗೀತೆ ಅಂತ ಹೇಳ್ತೀವಿ, ವೇದಗಳು ಅಂತ ಹೇಳ್ತೀವಿ, ಉಪನಿಷತ್ತುಗಳು ಅಂತ ಹೇಳ್ತೀವಿ. ದೇವರು ಇದ್ನಲ್ಲ, ಸತ್ಯ ಇತ್ತಲ್ಲ, ಸತ್ಯಯುಗ ಇತ್ತಲ್ಲ. ಇವತ್ತು ಅದೇ ಸತ್ಯಯುಗ, ಅದೇ ದೇವರು ಇವತ್ತು ಈ ಜನರ ನಡುವೆ ಬರ್ಲಕ್ಕಾಗದೆ ಇವತ್ತು ಬೇರೆ ರೀತಿಯಲ್ಲಿ ಮಾಡಿಸ್ತಾ ಇರುವಂತದ್ದು ನೋಡಿ. ಏನಾದ್ರೂ ಈ ವಕೀಲರ ಕೈನಲ್ಲಿ ಸಿಕ್ಕಿದೆಯಲ್ಲ ನೋಡಿ, ಕೆಲವು ಮಾಧ್ಯಮಗಳು ಹೇಳ್ತಾ ಇದ್ದಾವೆ, ನಾಚಿಕೆ ಆಗುತ್ತೆ ಇವರಿಗೆ ಆ ಊರ ಹೆಸರು ಹೇಳಕ್ಕೆ ತಯಾರಿಲ್ಲ, ಆ ಊರ ಹೆಸರು ಹೇಳಕ್ ತಯಾರಿಲ್ಲ. ಎಂತಹ ನೀತಿಗೆಟ್ಟ ಮಾಧ್ಯಮಗಳು ಇರ್ಬೇಕು ಇವರು, ಎಂತಹ ನೀತಿಗೆಟ್ಟ ಮಾಧ್ಯಮಗಳು. ಈ ಸುದ್ದಿ ಯಾಕೆ ಸ್ಯಾಟಲೈಟ್ ಚಾನೆಲ್ ಸುದ್ದಿ ಆಗ್ತಾ ಇಲ್ಲ? ಈ ಸುದ್ದಿ ಇಬ್ಬರು ವಕೀಲರು ಅಸೋಸಿಯೇಟ್ಸ್ ಈ ರೀತಿ ನಾವು ಕೊಡ್ತೀವಿ ಅಂತಂದಾಗ ಎಲ್ಲ ಚಾನೆಲ್ಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗ್ಬೇಕಾಗಿತ್ತು, ಆ ಸ್ಥಳಕ್ಕೆ ಹೋಗಿ ಇವರು ಲೈವ್ ಕೊಡ್ಬೇಕಾಗಿತ್ತು. ಯಾಕ್ರಿ ಮಾಡ್ತಾ ಇಲ್ಲ? ಈ ಮಾಧ್ಯಮಗಳಿಗೆ ಇದು ಸುದ್ದಿ ಅನಿಸ್ತಾ ಇಲ್ವಾ? ಮುಚ್ಚಿ ಹೋಗಿದ್ದಂತಹ ಪ್ರಕರಣಕ್ಕೆ ಒಬ್ಬ ಸಾಕ್ಷಿ ಸಿಕ್ಕಿದಾನೆ, ಅದನ್ನ ಕೆದಕ ಕೊಡ್ತೇನೆ, ಹುಡುಕಿ ಕೊಡ್ತೇನೆ ಅಂತಂದಾಗ ಯಾವುದೇ ಆದ್ರೂ ಮಾಧ್ಯಮ ಇವತ್ತು ಎಲ್ಲಿ ರಿಪಬ್ಲಿಕ್ ಕನ್ನಡ ನ್ಯಾಯ ಕೊಡ್ತೀನಿ ಅಂತೇಳಿ ಗಿರೀಶ್ ಮಟ್ಟಣ್ಣವ್ರನ್ನ, ವಸಂತ್ ಗಿಲಿಯಾರ್ನವ್ರನ್ನ ಕರ್ಕೊಂಡು ಬಂದು 3 ದಿವಸ ಎಪಿಸೋಡ್ ಮಾಡಿದ್ರಲ್ಲ ನೀವು. ಯಾಕೆ? ಇದು ಬ್ರೇಕಿಂಗ್ ನ್ಯೂಸ್ ಅಲ್ವಾ ನಿಮ್ಗೆ? ಯಾವ್ದೋ ಒಂದು ಕೆಳಗಡೆ ಗ್ಯಾಸ್ ಸಿಲಿಂಡ್ರು ಪೈಪ್ ಬಸ್ಟ್ ಆಯ್ತು ಅಂತ ಅಷ್ಟೇ ಅದನ್ನ ಸ್ಟೋರಿ ಮಾಡುವಂತಹ ನೀವು ಬೆಂಗಳೂರಿನ ವಕೀಲರು ಲೆಟರ್ ನಲ್ಲಿ ನಮ್ಗೆ ಸಾಕ್ಷಿ ಇದ್ದಾರೆ, ನಾವು ಸರೆಂಡರ್ ಮಾಡ್ತೀವಿ ಅಂತ ಇದನ್ನ ಸುದ್ದಿ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ನೀವೆಂತಹ ಪತ್ರಕರ್ತರು, ನೀವೆಂತಹ ಚಾನೆಲ್ಗಳು ನಡೆಸ್ತೀರ್ರಿ ನೀವು? ಇವತ್ತೇನಾದ್ರೂ ಯೂಟ್ಯೂಬ್ ಇಲ್ಲ ಅಂತಿದ್ರೆ, ಕುಡ್ಲಾರಾಮ್ ಪೇಜ್ ಅಂತ ಇಲ್ದ ಹೋಗಿದ್ರೆ ಇವತ್ತು ಸತ್ಯ ಹೊರಗಡೆ ಬರ್ತಿತ್ತೇನ್ರಿ? ಬಹಳಷ್ಟು ಥರ್ಡ್ ಐ ಸುಬ್ರಹ್ಮಣ್ಯ ಹಂಡಿಗೆ ಅವರ ವಿಡಿಯೋಗಳನ್ನ ಡಿಲೀಟ್ ಮಾಡಿಸೋದು, ಅಕ್ಷರ ಮೀಡಿಯಾ ವಿಡಿಯೋ ಡಿಲೀಟ್ ಮಾಡಿಸುವಂಥದ್ದು, ಧಮಕಿ ಹಾಕುವಂಥದ್ದು, ಆಮಿಷಗಳನ್ನ ಒಡ್ಡುವಂಥದ್ದು ಏನ್ ಮಾಡ್ತಾ ಇದ್ದೀರಿ? ಇವತ್ತು ಯಾವ್ದು ಇಲ್ದ ಹೋಗಿದ್ದಿದ್ರೆ ಅವ್ರು ಅನ್ಕೊಂಡಿದ್ರೆ ನಾವು ಯೂಟ್ಯೂಬ್ ಬರಲ್ಲ, ನಾವು ಮುಚ್ಚಾಕ್ಬಹುದು ಅಂತ ಹೇಳ್ಬಿಟ್ಟು. ಆದ್ರೆ ಸತ್ಯ ಯಾವತ್ತೂ ಸಾಯೋದಿಲ್ರಿ. ಈ ಚಾನಲ್ ಬಂದ್ ಮಾಡಿಸ್ತೀರಾ, ಮತ್ತೊಂದು ಚಾನಲ್ ಮಾಡ್ತೀವಿ. ಆ ಚಾನಲ್ ಬಂದ್ ಮಾಡಿಸ್ತೀರಾ, ಮತ್ತೊಂದು ಚಾನಲ್ ಮಾಡಿಸ್ತೀವಿ. ಸತ್ಯ ಯಾವತ್ತು ಗೆಲ್ಲಲೇಬೇಕು. ಅನ್ಯಾಯದ ವಿರುದ್ಧ ನಿಮ್ಮ ಅಕ್ಷರ ಮೀಡಿಯಾ ಇರುತ್ತೆ, ಅನ್ಯಾಯದ ವಿರುದ್ಧ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಧ್ವನಿ ಎತ್ತುತ್ತೆ. ಧ್ವನಿ ಅಡಗಿಸುವಂತ ಶಕ್ತಿ ಯಾವನಿಗೂ ಇಲ್ಲ. ಯಾಕಂದ್ರೆ ನಾವು ಸತ್ಯಮೇವ ಜಯತೆ ಅಂತೇಳಿ, ನಾವು ಸತ್ಯಮೇವ ಜಯತೆ, ಸತ್ಯಂ ಶಿವಂ ಸುಂದರಂ, ಸತ್ಯಮೇವ ಜಯತೆ ಅಂತ ಹೋಗ್ತಾ ಇದ್ವಿ. ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರುವಂತವ್ರು ನಾವು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಇವತ್ತೇನು ಸಾಕ್ಷಿ ಹೇಳಕ್ಕೆ ಬರ್ತೀನಿ ಅಂತ ಹೇಳಿದಾರಲ್ಲ, ಆ ಸಾಕ್ಷಿಗಳನ್ನ ಕಾಪಾಡ್ಕೊಳ್ಬೇಕಾಗಿರುವುದು ನಮ್ಮ ಕರ್ತವ್ಯ, ನಮ್ಮಗಳ ಕರ್ತವ್ಯ. ಪ್ರತಿಯೊಬ್ಬ ಇವತ್ತೇನು ಅವತ್ತು ಸಮೀರ್ ವಿಡಿಯೋ ಮಾಡಿದಾಗ ಇಡೀ ಕರ್ನಾಟಕ ಎದ್ದಿತ್ತಲ್ಲ, ಇಡೀ ದೇಶ ಎದ್ದಿತ್ತಲ್ಲ, ಇವತ್ತು ನೀವು ಹೇಳಬೇಕು. ಇವತ್ತು ಇಡೀ ಕರ್ನಾಟಕದಲ್ಲಿರುವಂತವರು ನೀವು ಎದ್ದೊಳ್ಬೇಕು. ಆ ಸಾಕ್ಷಿಯನ್ನು ಸಂರಕ್ಷಣೆ ಮಾಡೋದಕ್ಕೆ ಈ ದಾರಿ ತಪ್ಪಿರುವಂತಹ ಸರ್ಕಾರಕ್ಕೆ ನೀವು ಹೇಳಬೇಕು, ಸರ್ಕಾರಕ್ಕೆ ಹೇಳ್ಬೇಕು. ಈ ಗೃಹ ಸಚಿವರು ಹೇಳ್ತಾರೆ ಸೌಜನ್ಯ ವಿಚಾರ ಏನು ಕ್ಲೋಸ್ ಆಗಿದೆಯಂತೆ, ಪಬ್ಲಿಕ್ ಡೊಮೈನ್ ಅಲ್ಲಿ ಇದೆಯಂತೆ. ಇವರೊಬ್ರು ಗೃಹ ಸಚಿವರು. ಆ ಶಾಪ ಯಾವತ್ತಿಗೂ ಯಾರನ್ನೂ ಸುಮ್ಮನೆ ಬಿಡೋದಿಲ್ರಿ. ಅಕ್ಷರ ಮೀಡಿಯಾ ನಿಮ್ಮೆಲ್ಲರಿಗೂ ಸಹ ಮನವಿ ಮಾಡ್ಕೊಳ್ಳೋದಿಷ್ಟೇನೆ, ಕರ್ನಾಟಕ ಜನಕ್ಕೆ ಈ ಮುಚ್ಚಿ ಹೋಗಿರುವಂತಹ ಸತ್ಯ ಹೊರಗಡೆ ಬರಬೇಕು ಅಂದ್ರೆ ನೀವು ದನಿಯಾಗಿ, ಮತ್ತೊಮ್ಮೆ ದನಿಯಾಗಿ, ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ. ಒಬ್ಬ ಸಮೀರ್ ಮಾತಾಡಿದಕ್ಕೆ ಇವತ್ತು ಇಷ್ಟೆಲ್ಲ ಆಗ್ತಾ ಇರುವಂತದ್ದು. ಸಮೀರ್ಗೆ ಇವತ್ತು ಅವನಿಗೆ ಯಾವ ರೀತಿ ಅಟ್ಯಾಕ್ ಮಾಡಿದ್ರು, ಯಾವ ರೀತಿ ಮಾಡಿದ್ರು ಅಂತ ಎಲ್ರಿಗೂ ನಿಮಗೆ